ಬೆಂಗಳೂರಿಗೆ ಬರ್ತಿದೆ ಅತಿ ಉದ್ದದ 10.3 ಕಿಲೋಮೀಟರ್ ಸೈಕ್ಲಿಂಗ್ ಕಾರಿಡಾರ್. 11 ಕಿಲೋಮೀಟರ್ ಅತಿ ಉದ್ದದ ವಿಶೇಷ ಸೈಕಲ್ ಟ್ರ್ಯಾಕ್ ನಿರ್ಮಾಣ ಆಗ್ತಾ ಇದೆ. ಮಾಗಡಿ ರಸ್ತೆ ಮೈಸೂರು ರಸ್ತೆಯನ್ನ ಸಂಪರ್ಕಿಸುವಂತಹ ಯೋಜನೆ ಇದಾಗಿದೆ. ಅಂಡರ್ ಪಾಸ್ ಅನ್ನು ಹೊರತುಪಡಿಸಿ ಬಹುತೇಕ ಮಾರ್ಗದಲ್ಲಿ ಸೈಕಲ್ ಲೇನ್ ಇದೆ. ಜೂನ್ 27ರಂದು ಕೆಂಪೇಗೌಡ ಜಯಂತಿ ವೇಳೆ ಇದನ್ನ ಉದ್ಘಾಟಿಸುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಜನ ಫಿಟ್ನೆಸ್ ಬಗ್ಗೆ ಬಹಳ ಆಸಕ್ತಿ ಹೊಂದಿರುವಂತವರು ಸೈಕ್ಲಿಂಗ್ ಮಾಡುವುದು ಸಾಮಾನ್ಯ. ಹಾಗಾಗಿ ಈ ಸೈಕ್ಲಿಂಗ್ ಬಗ್ಗೆ ಆಸಕ್ತಿ ಇರುವಂತವರಿಗೆ ಇದು ಸಿಹಿ ಸುದ್ದಿ. ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಸೈಕ್ಲಿಂಗ್ ಲೇನ್ ಅಂದ್ರೆ ಸೈಕಲ್ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ಬರೋಬ್ಬರಿ 11 ಕಿಲೋಮೀಟರ್ ಉದ್ದದ ಸೈಕಲ್ ಟ್ರ್ಯಾಕ್ ಇದಾಗಿದೆ. ಮಾಗಡಿ ರಸ್ತೆ ಹಾಗೂ ಮೈಸೂರು ರಸ್ತೆಯನ್ನ ಸಂಪರ್ಕಿಸುವಂತಹ ಯೋಜನೆ ಇದಾಗಿದೆ. ಇದೇ ತಿಂಗಳ 27ನೇ ತಾರೀಕು ಅಂದ್ರೆ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಇದನ್ನ ಉದ್ಘಾಟಿಸುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಫಿಟ್ನೆಸ್ ಬಗ್ಗೆ ಬಹಳ ಆಸಕ್ತಿ ಇರುವಂತವರು ಸೈಕ್ಲಿಂಗ್ ಮಾಡುವುದು ಕಾಮನ್. ಈಗ ಸೈಕ್ಲಿಂಗ್ ಬಗ್ಗೆ ಆಸಕ್ತಿ ಇರುವಂತವ್ರಿಗೆ ಇದೊಂದು ರೀತಿ ಸಿಹಿ ಸುದ್ದಿ. ಸೈಕ್ಲಿಂಗ್ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ. ಏನಿದು ಸೈಕ್ಲಿಂಗ್ ಕಾರಿಡಾರ್? ಇದ್ರ ಬಗ್ಗೆ ವಿವರಿಸಬಹುದಾ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ಬೆಂಗಳೂರಲ್ಲಿ ಸಾಕಷ್ಟು ಜನ ಸೈಕಲ್ನಲ್ಲಿ ಸವಾರಿ ಮಾಡೋರಿರ್ತಾರೆ. ಅಂದ್ರೆ ಸೈಕಲ್ ಓಡಿಸಬೇಕು ಅಂತವ್ರು ಇರ್ತಾರೆ. ಅಂಥವರಿಗೆ ಪ್ರಯೋಜನ ಆಗ್ಲಿ ಅಂತ ಬೆಂಗಳೂರಲ್ಲಿ ಅತಿ ಉದ್ದದ ಸೈಕಲ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಇದು ನಿರ್ಮಾಣ ಹಂತದಲ್ಲಿದೆ. ಕಂಪ್ಲೀಟ್ ಆಗಿ ಕಾಮಗಾರಿ ಮುಗಿದಿಲ್ಲ. ಅಂದ್ರೆ ಈ ಒಂದು ಯೋಜನೆ ಆಗ್ತಾ ಇರುವಂತದ್ದು ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಕನೆಕ್ಟ್ ಆಗುವಂತ MAR ಮೇಜರ್ ಆರ್ಟಿಯಲ್ ರೋಡ್ ಯೋಜನೆ ಅಡಿ ಇದನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಕೇವಲ ಒಂದು ಭಾಗದಲ್ಲ, ರಸ್ತೆಯ ಎರಡು ಭಾಗದಲ್ಲೂ ಕೂಡ ಈ ಸೈಕಲ್ ಕಾರಿಡಾರ್ ಅನ್ನ ಅಂದ್ರೆ ಬರೋಬ್ಬರಿ 10.3 ಕಿಲೋಮೀಟರ್ ನಿರ್ಮಾಣ ಮಾಡಲಾಗ್ತಾ ಇದೆ. ಅಂದ್ರೆ ಈ ಭಾಗದಲ್ಲಿ ಎಲ್ಲೆಲ್ಲ ಅಂಡರ್ ಪಾಸ್ ಗಳು ಬರುತ್ತೆ, ಆ ಅಂಡರ್ ಪಾಸ್ ಗಳನ್ನ ಹೊರತುಪಡಿಸಿ ಮಿಕ್ಕೆಲ್ಲ ರಸ್ತೆಗಳಲ್ಲೂ ಕೂಡ ಸೈಕಲ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸದ್ಯ ಈ ಒಂದು ಅಧಿಕಾರಿಗಳು ಹೇಳೋ ಪ್ರಕಾರ ಜೂನ್ 27 ನಾಡಪ್ರಭು ಕೆಂಪೇಗೌಡ ಜಯಂತಿಯಂದು ಇದನ್ನ ಇನಾಗ್ರೇಟ್ ಮಾಡಲಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಕಾಮಗಾರಿ ಇನ್ನೂ ಮಾಡೋದಿದೆ. ಅಂದ್ರೆ ಜೂನ್ 27ಕ್ಕೆ ಮುಗಿಯಲ್ಲ, ಇನ್ನು ಸಾಕಷ್ಟು ಸಮಯ ಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಮತ್ತೊಂದು ಕಡೆಯಲ್ಲಿ ಯೋಚನೆ ಮಾಡೋದಾದ್ರೆ ಈ ಒಂದು ಸೈಕಲ್ ಕಾರಿಡಾರ್ ಇಂದ ಸೈಕಲ್ ಸವಾರರಿಗೆ ಪ್ರಯೋಜನ ಹೆಚ್ಚಿನ ಪ್ರಮಾಣದಲ್ಲಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಅವರು ಟ್ರಾಫಿಕ್ ಅಲ್ಲಿ ಸೈಕಲ್ ನಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತ ಅವ್ರಿಗೆ ಸಪರೇಟ್ ಆಗಿ ಒಂದು ಕಾರಿಡಾರ್ ಇದ್ರೆ ಅವರು ಆರಾಮಾಗಿ ಸೈಕಲ್ ನಲ್ಲಿ ಓಡಾಡಬಹುದು. ಹಾಗೆ ಎಕೋ ಫ್ರೆಂಡ್ಲಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಸೈಕಲ್ ಓಡಿಸೋದ್ರಿಂದ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಇದನ್ನ ಉತ್ತೇಜಿಸೋ ನಿಟ್ಟಿನಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ತರಲಾಗಿರುವಂತದ್ದು. ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ BDA ಇದನ್ನ ಅಂದ್ರೆ ಈ ಒಂದು ನಿರ್ಮಾಣ ಕಾಮಗಾರಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನೋಡ್ಬೇಕು ಇದು ಯಾವಾಗ ಕಂಪ್ಲೀಟ್ ಆಗಿ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಮುಕ್ತ ಆಗತ್ತೆ ಅಂತ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.